ಈಗ ಲಾಸ್ಟ್ ಸ್ಟಡೀಸ್ ಮಾಡ್ತೀರಂತ ಈಗಿನ ಜನರೇಷನ್ ಸ್ಟೂಡೆಂಟ್ಸ್ಗೆ ನಿಮ್ಮ ಸಜೆಷನ್ಸ್ ಏನು ಸರ್? ನಾನು ಯಾವಾಗಲೂ ಹೇಳೋದು, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನನ್ನ ಮಗ ಲಾಯರ್ ಆಗಬೇಕು ಅಂತ ಕಷ್ಟಪಟ್ಟು ಓದಿಸ್ತಾರೆ. ಬರೀ ನಿಮ್ಮ ಕೆಲಸ ಓದೋದು ಮಾತ್ರ. ನನಗೆಲ್ಲೋ ಒಂದು ಕಡೆ ನೋವಿದೆ. ಈ ದೇಶ ಏನಾದರೂ ತೊಂದರೆ ಸಿಗಾಕೊಂಡಿದೆ ಅಂದರೆ ನಾಟ್ ಅನ್ಎಜುಕೇಟೆಡ್ ಪೀಪಲ್, ಎಜುಕೇಟೆಡ್ ಕರಪ್ಟ್ ಪೀಪಲ್. ಎಜುಕೇಟೆಡ್ ಪೀಪಲ್ ಜನಗಳ ಮಧ್ಯೆ ಮೋಸ ಸೇರ್ತಾರೆ ಓನ್ಲಿ ಫಾರ್ ದೇರ್ ಬೆನಿಫಿಟ್. ಅದು ಆಗಬಾರ್ದು. ನೀವು ಜನಗಳ ಮಧ್ಯೆ ಸೇರ್ಬೇಕು, ಅವ್ರಿಗೆ ಎಜುಕೇಟ್ ಮಾಡಬೇಕು. ಆ ಕಾನೂನಲ್ಲಿ ಈ ಥರ ಇದೊಂದು ಗೊತ್ತೇ ಇಲ್ಲ ಸಮಾಜಕ್ಕೆ. ಕ್ಲೀನಾಗಿ ಕೆಳಗೆ ಇಳಿದು ಹೋಗ್ತೀನಿ ನಾನು. ಮನ್ಸಲ್ಲಿ ಜಡ್ಜು ನನಗೆ ಇಲ್ವೇ ಇಲ್ಲ. ಐ ಜಸ್ಟ್ ಲೈಕ್ ಎ ಆರ್ಡಿನರಿ ಮ್ಯಾನ್. ಸಮಾಜ ಬದಲಾವಣೆ ಆಗಬೇಕು. ಫಸ್ಟು ನಮ್ಮ ಸಮಾಜ ಮನಸ್ಥಿತಿ ಚೇಂಜ್ ಆಗಬೇಕು. ಸುಮಾರು ಜನಕ್ಕೆ ಅವ್ರ ಜೀವನ ಹೆಂಗೆ ಅಂತ ಯೋಚನೆ ಮಾಡೋಕ್ಕೂ ಆಗಲ್ಲ ಅವರಿಂದ. ನಾವು 100 ವರ್ಷ ಬದುಕಿದ್ ಮುಖ್ಯ ಅಲ್ಲ, 10 ವರ್ಷ ಬದುಕಿದ್ ಸಾಕು. ಸಾರ್ಥಕತೆ ಜೀವನ ಮಾಡಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವ್ಯಕ್ತಿಯನ್ನ ನಾನು ನಿಮ್ಗೆ ಪರಿಚಯ ಮಾಡ್ಕೊಳ್ಬೇಕು ಅನ್ಕೊಂಡಿದ್ದೀನಿ. ಅವರು ಯಾರು ಏನೆಲ್ಲ ಸಾಧನೆಗಳು ಮಾಡಿದ್ದಾರೆ ಅಂತ, ಎಷ್ಟೋ ವ್ಯಕ್ತಿಗಳಿಗೆ ಸಹಾಯ ಮಾಡಿದಂತ ವ್ಯಕ್ತಿ, ನ್ಯಾಯಮೂರ್ತಿಗಳು ಅಂತ ಬಂದ್ರೆ ವೀರಪ್ಪ ಸರ್ ಅಂತ ಕೂಡ ಹೇಳ್ಬೋದು. ನ್ಯಾಯ ಹೇಳುವಾಗ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿರುತ್ತಾರೆ. ಏಕೆಂದರೆ ನ್ಯಾಯದ ಮುಂದೆ ಎಲ್ಲರೂ ಸಮಾನರು, ತಾನು ಮರುಳಾಗುವವಳಲ್ಲ ಎಂಬುದನ್ನು ದೃಢಪಡಿಸುವ ಸಲುವಾಗಿ ನ್ಯಾಯ ದೇವತೆ ಕಣ್ಣಿಗೆ ಬಟ್ಟೆ ಕಟ್ಟಿರುತ್ತಾರೆ. ಈ ನ್ಯಾಯ ದೇವತೆಯ ಅಂಗಳದಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಜಸ್ಟಿಸ್ ಬಿ ವೀರಪ್ಪನವರು ಸೇವೆ ಸಲ್ಲಿಸಿರೋದು ನಿಜಕ್ಕೂ ಹೆಮ್ಮೆಯ ವಿಷಯ. ಸರ್, ಈಗ ಲಾಸ್ಟ್ ಸ್ಟಡೀಸ್ ಮಾಡ್ತೀರಂತ ಈಗಿನ ಜನರೇಷನ್ ಸ್ಟೂಡೆಂಟ್ಸ್ಗೆ ನಿಮ್ಮ ಸಜೆಷನ್ಸ್ ಏನು ಸರ್? ನಾನು ಯಾವಾಗಲೂ ಹೇಳೋದು, ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನನ್ನ ಮಗ ಲಾಯರ್ ಆಗಬೇಕು ಅಂತ ಕಷ್ಟಪಟ್ಟು ಓದಿಸ್ತಾರೆ. ನೀವು ಇಲ್ಲಿ ಬಂದಾಗ ನಿಮ್ಮ ಕೆಲಸ ಬರೀ ಈ ಕುದುರೆಗೆ ಇದಾಗ್ತೇವೆ ನಾವು. ಬರೀ ನಿಮ್ಮ ಕೆಲಸ ಓದೋದು ಮಾತ್ರ. ನಿಮ್ಮ ಡಿಗ್ರಿ ಮುಗಿದ ಮೇಲೆ ನಿಮ್ಮ ಅಪ್ಪ ಅಮ್ಮನ ಹೋಗಿ ಮಿಕ್ಕಿದ ಹೇಳಿ. ಡಿಗ್ರಿ ಕಷ್ಟ ಬಂದು ಓದೋದು ಬಿಟ್ಬಿಟ್ಟು ಮಧ್ಯೆ ಲವ್ ಮಾಡೋದು, ನಿಮ್ಮ ಲೈಫು ವೇಸ್ಟು, ಅವ್ರ ಲೈಫು ವೇಸ್ಟು. ಅಪ್ಪ ಅಮ್ಮನ ದ್ರೋಹ, ಸಮಾಜ ದ್ರೋಹ ಅಲ್ವಾ? ಅದು ಮಾಡಬಾರ್ದು. ನೀವು ಓದಕ್ಕೆ ಬಂದಾಗ ಸಿಸ್ಟಮಾಗಿ ಓದಿ, ಚೆನ್ನಾಗಿ ಓದಿ. ಇಫ್ ಯು ಡೋಂಟ್ ಕಂಟ್ರೋಲ್ ಯುವರ್ ಇದನ್ನ, ನೀನೇನು ಸಾಧನೆ ಮಾಡ್ತೀಯ ಸಮಾಜಕ್ಕೆ? ಲವ್ ಇರುತ್ತೆ ಯಾವಾಗ ಅಂದರೆ ನೀನು ಹೇಗೆ ಮುಗ್ದ ಮೇಲೆ. ನೀನು ಲವ್ ಪವೋದಲ್ಲಿ ನಿನ್ನ ಎಜುಕೇಷನ್ ಅನ್ಯಾಯ ಆಗಬಾರ್ದು. ಎಜುಕೇಷನ್ ಅನ್ನೋದು ನಿನ್ನ ಫ್ಯಾಮಿಲಿ ಹೋಗುತ್ತೆ, ಅವ್ರ ಫ್ಯಾಮಿಲಿ ಹೋಗುತ್ತೆ. ಯಾಕೆ ಹಂಗೆ ಮಾಡ್ತೀರಿ? ಚೆನ್ನಾಗಿ ಓದಿ, ಕಷ್ಟಪಟ್ಟು ಒಳ್ಳೆ ವ್ಯಕ್ತಿ ಆಗಿ ಬನ್ನಿ. ಆಮೇಲೆ ನೀವು ಏನು ಬೇಕಾ ಮಾಡ್ಕೊಳ್ಳಿ. ಅದು ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದು, ಕಷ್ಟಪಟ್ಟು ಓದಿ. ಮಧ್ಯದಲ್ಲಿ ಡಿವಿಯೇಷನ್ ಇರಬಾರ್ದು. ನೀವು ಡಿವಿಯೇಷನ್ ಮಾಡಿದ್ರೆ ಯು ಆರ್ ಚೀಟಿಂಗ್ ಯುವರ್ ಪೇರೆಂಟ್ಸ್, ಚೀಟಿಂಗ್ ಸೊಸೈಟಿ. ಅದು ಆಗಬಾರ್ದು. ನಿಮ್ಮ ಏಮ್ ಮಾಡಿ. ಇಲ್ಲ ನಾವು ಓದಲ್ಲ, ನಮ್ಮ ಮದುವೆ ಆಗ್ಬೇಕಂದ್ರೆ ಓದುವಾಗಿ. ಓದಕ್ಕೆ ಬಂದ ಮೇಲೆ ಡೋಂಟ್ ಚೀಟ್ ಯುವರ್ ಪೇರೆಂಟ್ಸ್. ಕರ್ನಾಟಕ ಹೈಕೋರ್ಟ್ನಲ್ಲಿ ಮುಖ್ಯ ನ್ಯಾಯಾಧೀಶರಾಗಿ ಕರ್ತವ್ಯ ನಿಭಾಯಿಸುವುದು ಸುಲಭದ ಮಾತಲ್ಲ. ಆದರೆ ಇವರ ಈ ಸಾಧನೆ ಎಲ್ಲ ಮುಂದಿನ ಮಕ್ಕಳಿಗೆ ಆದರ್ಶವಾಗಿದೆ. ಏನಾಗಿದೆ ಅಂದರೆ ಸರ್, ಈಗ ಎಲ್ಲರೂ ಕೂಡ ಎಜುಕೇಷನ್ ಮಾಡ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡಿಂದ 7th ವರೆಗೂ ಓದ್ತಾರೆ. 7th ಆದಮೇಲೆ ನೀವು ಹೈಸ್ಕೂಲ್ ಓದ್ತಾರೆ. ಸೊ ಈಗ ಓದಬೇಕಾದ್ರೆ ಕಾನೂನಿನ ಜ್ಞಾನ ಅನ್ನೋದು ಭಾಳ ಕಮ್ಮಿ ಆಗಿರುತ್ತೆ ಜನರಿಗೆ. ಓದಬೇಕು, ಓದಿ ಕೆಲಸ ತಗೋಬೇಕನ್ನೋ ಉದ್ದೇಶ ಒಂದೇ ಇರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇರುತ್ತೆ ಅಂದರೆ, ಈಗಿನ ಜನ್ರೇಷನಲ್ಲಿ ಜನರಿಗೆ ಓದಿ ಕೆಲಸ ತಗೋಬೇಕಂತ ಗೊತ್ತು. ಬಟ್ ನಮ್ಮ ಸರ್ಕಾರ ಹೇಗೆ ನಡೆಯುತ್ತೆ, ಕಾನೂನು ಹೇಗಿದೆ, ನಾವು ಯಾವುದನ್ನ ಪಾಲನೆ ಮಾಡಬೇಕು, ಯಾವುದನ್ನ ಮಾಡಬಾರ್ದು. ನಾವೆಲ್ಲ LLB ಮಾಡಬೇಕಾದ್ರೆ ಬರೀ ಕಾಲೇಜ್ ಹೋಗಿ ಬಂದ್ಮೇಲೆ ಮತ್ತೆ ಏನು ಇರಲಿಲ್ಲ. ಇವಾಗ ಫಸ್ಟ್ ಇಯರಿಂದಾನೇ ಮೂಟ್ ಕೋರ್ಟ್ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅವರಿಗೆ ಅವರು ಬೈ 3 years, ಈ PUC ಮುಗಿದ ಮೇಲೆ 3 years ಇದೆ, ಡಿಗ್ರಿ ಮೇಲೆ 5 years ಇದೆ. ಅವ್ರ ಡಿಗ್ರಿ ಮುಗಿಯೋಷ್ಟೊತ್ತಿಗೆ ಫುಲ್ ಟ್ರೈನಿಂಗ್ ಕೊಡ್ತೀವಿ ನಾವು ಅವ್ರಿಗೆ. ಪ್ರತಿಯೊಂದು ಕಾಲೇಜಲ್ಲೂ ಮೂಟ್ ಕೋರ್ಟ್ ಕಾಂಪಿಟೇಷನ್ ಇದೆ. ನಾವು ಜಡ್ಜಸ್ ಹೋಗ್ತೀವಿ. ಇವಾಗ ಒಳ್ಳೆ ಎಜುಕೇಶನ್. ಮೊದಲು ಲಾಯರ್ ಹೋದ್ರೆ ಹೆಂಡತಿರ್ ಕೊಡ್ತಾ ಇರ್ಲಿಲ್ಲ. ಲಾಯರ್ ನಾವು ಹುಡುಗಿನ ಕೊಡಲ್ಲ ಅನ್ನೋರು. ಇವಾಗ ಇಂಜಿನಿಯರ್ಸ್, ಡಾಕ್ಟರ್ ಮೀರಿಸಿ ಲಾಯರ್ಗಳು ಬರ್ತಾ ಇದ್ದಾರೆ. ಆಮೇಲೆ ಈ ಎಜುಕೇಟೆಡ್ಗಳು ಅಂದ್ರೆ ನನಗೆಲ್ಲೋ ಒಂದು ಕಡೆ ನೋವಿದೆ. ಈ ದೇಶ ಏನಾದರೂ ತೊಂದರೆ ಸಿಗಾಕೊಂಡಿದೆ ಅಂದರೆ ನಾಟ್ ಅನ್ಎಜುಕೇಟೆಡ್ ಪೀಪಲ್, ಎಜುಕೇಟೆಡ್ ಕರಪ್ಟ್ ಪೀಪಲ್. ವೆರಿ ಎಜುಕೇಟೆಡ್ ದೇ ಆರ್ ಚೀಟಿಂಗ್. ಅವರು ವಿದ್ಯಾವಂತ ಮೋಸಗಾರರಿಂದ, ಅವಿದ್ಯಾವಂತದಲ್ಲ, ವಿದ್ಯಾವಂತ ಮೋಸಗಾರರಿಂದ ದೇಶಕ್ಕೆ ಅನ್ಯಾಯ ಆಗ್ತಾ ಇದೆ. ಅದು ಆಗಬಾರ್ದು. ಲಾ ಬಗ್ಗೆ ಈಗ ಲಾಯರ್ಸು, ಅಡ್ವೊಕೇಟ್ಸ್ ಮಾತ್ರ ಅವರಿಗೆ ಲಾ ಬಗ್ಗೆ ತುಂಬ ಗೊತ್ತಿರುತ್ತೆ. ಈಗ ಕಾಮನ್ ಮ್ಯಾನ್ಗೆ
ಲಾ ಬಗ್ಗೆ ನಾವೊಂದು ಅವೇರ್ನೆಸ್ ನ ಮೂಡಿಸ್ಬೇಕು ಅಂದ್ರೆ ಏನ್ ಅದಕ್ಕೆ ನಾವು ರಾಜ್ಯ ಕಾನೂನು ಪ್ರಾಧಿಕಾರದ ಊರೂರ್ಗೂ ಹೋಗ್ತಾ ಇದೀವಿ, ನಿಮ್ಮ ಹಕ್ಕುಗಳು ಹಿಂಗಿದೆ ಅಂತ. ನಾವು ವಿ ಲಲಿತ್ ಸಾಹೇಬರು ನ್ಯಾಷನಲ್ ಇದಕ್ಕೆ ಕೆಲಸ ನ್ಯಾಷನಲ್ ಲೀಗಲ್ ಸರ್ವಿಸ್ ಅಥಾರಿಟಿ ಮೆಂಬರ್ ಚೇರ್ಮನ್ ಆಗಿದ್ರು. ನಾವು ಕಲಬುರಗಿಗೆ ಹೋದಾಗ ಈ ತಾಂಡ ಅಂತ ನಿಮ್ಗೆ ಗೊತ್ತಿರುತ್ತೆ, ತಾಂಡ ಜನಗಳು ಅವ್ರು ಯಾರು ಒಳಗಡೆ ಹೋಗಂಗಿಲ್ಲ ಪಾಪ, ಅವ್ರಿಗೆ ಏನು ಎಜುಕೇಶನ್ ಗೊತ್ತಿಲ್ಲ. ಅಲ್ಲೊಂದು ಕಾನ್ಫರೆನ್ಸ್ ಮಾಡಿದ್ವಿ ನಾವು. ಆ ಕಾನ್ಫರೆನ್ಸ್ ಮಾಡಿದಾಗ ನಾನು ರಿಕ್ವೆಸ್ಟೆಡ್ ಅವ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ರು. ಅವರು ಸರ್ ಜನಗಳ ಮಧ್ಯೆ ಹೋಗೋಣ ಅಂತ. ನಮ್ಮ ಚೀಫ್ ಜಸ್ಟಿಸ್ ಅವರೆಲ್ಲ ಎದುರ್ಕೊಂಡ್ಬಿಟ್ರು. ನಾನು ಅವ್ನು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಹೆಣ್ಮಕ್ಳ ಮಧ್ಯದಲ್ಲಿ ನಾಲ್ಕು ಜನ ಹೆಣ್ಮಕ್ಳಿದ್ರು. ಅವ್ರು ಎಷ್ಟು ಖುಷಿ ಪಟ್ರು ಅಂದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಅವರು, ಹೈಕೋರ್ಟ್ ಜಡ್ಜು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ ಅಂತ ಖುಷಿ ಆಗ್ಬಿಟ್ರು. ಅವ್ರ ಭಾಷೆ ನಮ್ಗೆ ಗೊತ್ತಾಗಲ್ಲ. ಅವರು ನಮ್ಮ ಬಗ್ಗೆ ಒಂದು ಹಾಡು ಕಟ್ಬಿಟ್ಟು ಡ್ಯಾನ್ಸ್ ಮಾಡಿ ಅವ್ರ ಜೊತೆ ನಾವು ಡ್ಯಾನ್ಸ್ ಮಾಡಿದ್ವಿ. ಜನಗಳಲ್ಲಿ ಮಿಂಗಲ್ ಆಗ್ಬೇಕು ಎಜುಕೇಟೆಡ್ ಪೀಪಲ್. ಇವಾಗ ಏನಾಗಿದೆ ಅಂದ್ರೆ ಎಜುಕೇಟೆಡ್ ಇಂಟೆಲೆಕ್ಚುಯಲ್ ಇದು ಮೋಸ ಅಂತ ಹೇಳ್ತಾ ಇದೀನಲ್ಲ, ಎಜುಕೇಟೆಡ್ ಪೀಪಲ್ ಜನಗಳ ಮಧ್ಯೆ ಮೋಸ ಸೇರ್ತಾರೆ ಓನ್ಲಿ ಫಾರ್ ದೇರ್ ಬೆನಿಫಿಟ್. ಅದು ಆಗಬಾರ್ದು. ನೀವು ಜನಗಳ ಮಧ್ಯೆ ಸೇರ್ಬೇಕು, ಅವ್ರಿಗೆ ಎಜುಕೇಟ್ ಮಾಡ್ಬೇಕು. ಇವಾಗ ನಾವು ಹಳ್ಳಿಗೆ ಹೋಗಿದ್ದೀವಿ, ಸುಮಾರು 5,000 ಹಳ್ಳಿ ಸಿಗ್ತಿದ್ದೀನಿ ನಾನು. ಅವಾಗ ಎಲ್ಲ ಅಂದ್ರೆ ನಾನೇ ಹೋಗ್ಬೇಕು ಅಂತಿಲ್ಲ, 170 ಜನ ನಮ್ಮ ಜಡ್ಜಸ್ ಇದ್ದಾರೆ. ಕಾಲೇಜ್ ಹುಡುಗರು ಕಾಲೇಜಸ್, ಲಾ ಕಾಲೇಜಿಂದ ಒಂದೊಂದು ಊರಿಗೆ ಇಷ್ಟು ಜನ ಅಂತ ನಾವು ಒಂದೊಂದು ಕಾಲೇಜ್ ಎತ್ಕೊಂಡು ಹೋಗ್ತೀವಿ. ಹಳ್ಳಿ ಕಳಿಸ್ತೀವಿ ಊರಿಗೆ. ಅವ್ರಿಗೆ ಖಾತಾ ಪ್ರಾಬ್ಲಮ್ ಇದೆಯಾ, ನೀರು ಪ್ರಾಬ್ಲಮ್ ಇದೆಯಾ, ಅದೆಲ್ಲ ಅವ್ರಿಗೆ ಏನೇನು ಹಕ್ಕಿದೆ ಅದೆಲ್ಲ ಹಕ್ಕುಗಳನ್ನು ಮನ್ಸಕ್ಕೆ ಇವಾಗೆಲ್ಲ ಮಾಡ್ತಾ ಇದೀವಿ ನಾವು. ಜೊತೆಗೆ ಈ ನಮ್ಮ NGOsಗಳೆಲ್ಲ ಇದಾರಲ್ಲ, ಅವರೆಲ್ಲ ಮಾಡ್ಬೇಕು ಇವೆಲ್ಲ ಕಾನೂನು ಅರಿವು ಮಾಡಕ್ಕೆ. ನಾವು ಸಣ್ಣ ಬುಕ್ಗಳು ಹೊಡ್ಸಿದೀವಿ, ಫ್ರೀಯಾಗಿ ಗೌರ್ಮೆಂಟ್ ಇಂದ ಬುಕ್ಸ್ ಓಡಿಸಿ ಜನಗಳಿಗೆ ಕೊಟ್ಟಿದ್ದೀವಿ. ನಾವು ಅಂಗನವಾಡಿ ವರ್ಕರ್ಸ್ ಎಲ್ಲ ಕೊಟ್ಟಿದ್ದೀವಿ. ಹೋಗಿ ಜನಗಳಿಗೆ ಮನದಟ್ಟು ಮಾಡಿ ಕಾನೂನು ಅರಿವು ನೆರವು. ಅವ್ರು ಸುಮಾರು ಜನಕ್ಕೆ ಪಾಪ ಆ ಕಾನೂನಲ್ಲಿ ಇದೊಂದು ಗೊತ್ತೇ ಇಲ್ಲ ಸುಮಾರು ಜನಕ್ಕೆ. ನಾನು ಹೋದ್ಮೇಲೆ ಸ್ವಲ್ಪ ಅದೆಲ್ಲ ವೈಬ್ರೇಷನ್ ಆಯ್ತು. ಮೊದಲು ಈ ರಾಜ್ಯ ಕಾನೂನು ಪ್ರಾಧಿಕಾರ ಇತ್ತು ಎಲ್ಲ ಗೊತ್ತಿರ್ಲಿಲ್ಲ. ನಾನು ಬಂದ್ಮೇಲೆ ರಾಜ್ಯ ಕಾನೂನು ಪ್ರಾಧಿಕಾರ ಅಂದ್ರೆ ವೀರಪ್ಪ ಸರ್ ಆ ತರ ಕ್ರಿಯೇಟ್ ಆಗೋದು. ಆ ತರ ನಾನು ಹಳ್ಳಿಗೂ ಹೋದೆ. ಬಿಕಾಸ್ ನೀವು ಅಲ್ಲಿ ಬಂದಿರೋದ್ರಿಂದ ನಿಮ್ಗೆ ಅಲ್ಲಿ ಪೈನ್ ಗೊತ್ತಿದೆ ಸರ್. ಹೌದು, ಈವನ್ ನಾವು ನಮಗೆ ಆ ಪೇನ್ ಆದಾಗ ನಾನು ಕ್ಲೀನಾಗಿ ಕೆಳಗೆ ಹೋಗ್ತೀನಿ. ನಾನು ಮನ್ಸಲ್ಲಿ ಜಡ್ಜು ನಂಗೆ ಇಲ್ವೇ ಇಲ್ಲ. ಐ ಜಸ್ಟ್ ಲೈಕ್ ಎ ಆರ್ಡಿನರಿ ಮ್ಯಾನ್. ಏನಾದ್ರು ಇದಲ್ಲ ಅಂದ್ರೆ ಹೋಗಿ ಆ ಮುದುಕಿನ ಮುಟ್ಕೊಂಡು ಎತ್ಕೊಂಡು ನಾನು ಇದು ಮಾಡ್ತೀನಿ. ಆ ಥರ ಭಾವನೆ ಬೇಕು ನಿಮ್ಗಿಲ್ಲ. ಸಮಾಜ ಹೆಂಗೆ ಇದಾಗುತ್ತೆ? ಸಮಾಜ ಬದಲಾವಣೆ ಆಗಬೇಕು. ಫಸ್ಟು ನಮ್ಮ ಸಮಾಜ ಮನಸ್ಥಿತಿ ಚೇಂಜ್ ಆಗಬೇಕು. ಇವ್ರು ಕೂತ್ಕೊಂಡು ಎಲ್ಲ ಕರೆಕ್ಟಾಗಿ ಯೋಚನೆ ಮಾಡಿದ್ರೆ ಅವನು ಬಿಗ್ ಜೀರೋ ಅಂತ ಗೊತ್ತಾಗುತ್ತೆ ಪ್ರತಿಯೊಬ್ಬನಿಗೂ. ಅವನೆಷ್ಟೇ ಈ ಪೀವರಿಂದ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಪ್ರೈಮ್ ಮಿನಿಸ್ಟರ್ ಆಲ್ಸೋ ಕೂತ್ಕೊಂಡು ನಾನು ಮಾಡ್ತಾ ಇದ್ದು ಕರೆಕ್ಟಾಗಿದೆಯಾ, ನಾನು ಬದುಕಿದ್ದು ಕರೆಕ್ಟಾಗಿದೆಯಾ ಅಂತ ಒಂದು ಸಲ ಹಿಂಗೆ ಮುಟ್ಕೊಂಡ್ರೆ ಅವನಿಗೆ ಆನ್ಸರ್ ಅಲ್ಲೇ ಸಿಗುತ್ತೆ. ನಾವು ಇಷ್ಟೆಲ್ಲ ಬಂದ ಮೇಲೆ ನಾನು ಒಂದು ಸಲ ಹಿಂಗೆ ತಿರುಗಿದ್ರೆ ನಂದು ಚೈಲ್ಡ್ಹುಡ್ ಜ್ಞಾಪ ಬರುತ್ತೆ ನನಗೆ. ನೀರು ಕಟ್ತಾ ಇರೋದು, ನಾನು ಬೆಳಗ್ಗೆ ಒಂದು ಹಳೆ ರಗ್ಗ ಸುತ್ಕೊಂಡು ಹೋಗಿ ಹುಣ್ಸಾಕಾಯಿ ತರೋದು, ಅದೆಲ್ಲ ಬರೋದು. ಒಂಥರ ಖುಷಿ ನನಗೇನು ಅಂದರೆ ನನ್ನ ದಾರಿ ನೆಟ್ಟು ಬಂದಿದ್ದೀನಿ ಅಂತ. ಒಂದ್ಸಲ ನಮ್ಮ ನಾನು 60 ವರ್ಷ 63 ವರ್ಷ ಇವಾಗ ಒಂದ್ಸಲ ತಿರುಗಿ ನೋಡಿದಾಗ ನನ್ನ ಜೀವನ ನೆಟ್ಟಾಗಿ ಬದುಕಿದ್ದೀನಿ ಅಂದರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕು ನಿಮಗೆ? ಸುಮಾರು ಜನಕ್ಕೆ ಅವ್ರ ಜೀವನ ಹೆಂಗೆ ಅಂತ ಯೋಚನೆ ಮಾಡೋಕ್ಕೂ ಆಗಲ್ಲ ಅವರಿಂದ. ನಾನು ಕೂತ್ಕೊಂಡು 2 ನಿಮಿಷ ಯೋಚನೆ ಮಾಡ್ತೀನಿ, ಐ ವಿಲ್ ಗೋ ಬ್ಯಾಕ್ ಆಗುತ್ತೆ ನನಗೆ. ಅದು ಸುಮಾರು ಜನಕ್ಕೆ ಅದು ನಿಮ್ಮ ಜೀವನ ನಿಮಗೆ ಹಿಂದೆ ಏನು ಗೊತ್ತಿಲ್ಲ ಅಂದರೆ ನಿಮ್ಮ ಜೀವನ ಸಾರ್ಥಕತೆ ಇಲ್ಲ. ಯಾವಾಗಲೂ ನೀವು ಹಿಂಗೆ ಬದುಕಬೇಕು, ಹಿಂಗೆ ಬದುಕಿದ್ರೆ ನೀವು ಡೆಡ್ ಅಲೈವ್. ಸುಮಾರು ಜನ 90% ಪೀಪಲ್ ಹಿಂಗೆ ಬದುಕ್ತಾ ಇದ್ದಾರೆ, ಡೆಡ್ ಅಲೈವ್. ನಾನು ಡೆಡ್ ಅಲೈವ್ ಇಷ್ಟ ಅಲ್ಲ, ಒಂದು ದಿವಸ ಸಾಯ್ಬೇಕು ಅಷ್ಟೇ. ನಾವು 100 ವರ್ಷ ಬದುಕಿದ್ ಮುಖ್ಯ ಅಲ್ಲ, 10 ವರ್ಷ ಬದುಕಿದ್ ಸಾಕು. ಸಾರ್ಥಕತೆ ಜೀವನ ಮಾಡಬೇಕು. ಅದನ್ನು ನಾನು ನಮ್ಮ ಹುಡುಗರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಸಮಾಜಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. 100 ವರ್ಷ ಬದುಕು ಅಂದರೆ 3 ವರ್ಷ ಬದುಕಿದ್ರು ಒಂದೇ. ನಿಮ್ಮ ಬದುಕು ಚೆನ್ನಾಗಿರೋ, ಎಷ್ಟು ಬದುಕದೇ ಅದು ಮುಖ್ಯ ಅಲ್ಲ, ಹೆಂಗ್ ಬದುಕದೇ ಅದು ಮುಖ್ಯ. ಜೈಲಿನಲ್ಲಿರುವಂತಹ ಎಷ್ಟೋ ಕೈದಿಗಳಿಗೆ ಅನ್ನ ನೀಡಿದ ಅನ್ನದಾತ. ಇವರು ಎಷ್ಟೇ ಹೆಸರು ಪದವಿಗಳನ್ನು ಪಡೆದಿದ್ದರೂ ಕೂಡ ಇವರ ಜೀವನ ಮಾತ್ರ ಸರಳ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.